ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಚುನಾವಣಾ ವ್ಯವಸ್ಥಾ ತು ಸ್ವಾರ್ಥಮುತ್ಕರ್ಷ ಕೇವಲಂ ಮತದಾನಂತರಂ ಸರ್ವಂ ಯಥಾಪೂರ್ವಂ ಸನಾತನಂ. ಎಲೆಕ್ಷನ್ ಸಿಸ್ಟಮ್ ಇನ್ ಸರ್ಟನ್ ಕಂಟ್ರೀಸ್ is a selfish program. Everything will be as it is with old system even soon after the elections. ಚುನಾವಣೆ ಎಂಬ ವ್ಯವಸ್ಥೆಯು ಸ್ವಾರ್ಥಮುತ್ಕರ್ಷ ಕೇವಲಂ ಅವರವರ ಸ್ವಾರ್ಥ ಉಪಯೋಗಿಸಿಕೊಳ್ಳೋದಕ್ಕೆ ಮಾತ್ರ ಉಪಯೋಗಕ್ಕೆ ಬರುತ್ತದೆ. ಮತದಾನ ಅನಂತರಂ ಸರ್ವಂ ಮತದಾನ ಆದ ಮರುದಿವಸ ನೋಡಬೇಕಲ್ಲಿ. ಮತದಾನ ಅನಂತರಂ ಸರ್ವಂ ಯಥಾಪೂರ್ವಂ ಸನಾತನಂ. ಅವನು ಗೆದ್ದ ಮೇಲೆ ಸೋತ ಮೇಲೆ ಏನಾದರೂ ಕೂಡ ಮೊದಲು ಹಳ್ಳಿಯಲ್ಲಿ ಯಾವ ರೀತಿ ಇರುತ್ತದೋ ಅದೇ ರೀತಿ ಹಳ್ಳಿ ಸನಾತನವಾದ ಹಳ್ಳಿ ಹೇಗಿದೆಯೋ, ಅನಾದಿ ಕಾಲದಿಂದ ಬಂದಂಥ ಹಳ್ಳಿ ಹೇಗಿದೆಯೋ ಅದೇ ರೀತಿ ಯಥಾಪೂರ್ವಂ ಮೊದಲು ಹೇಗಿತ್ತೋ ಹಾಗೇ ಇರುತ್ತದೆ ಹೊರತು ಯಾವುದೇ ಬದಲಾವಣೆ ಆಗುವುದಿಲ್ಲ. ಆದ್ದರಿಂದ ಚುನಾವಣೆಯ ಲಾಭ ಮತ್ತು ನಷ್ಟಗಳನ್ನು ಅಂದಾಜಿಸಬೇಕು. ದೀನಂಚ ದಲಿತೋದ್ಧಾರಂ ವಿನಾ ಜಾತಿ ಸ್ಥಳಾಂತರಂ ಕುರ್ಯಾತ್ತಂ ಅರ್ಥಮಾನೇನ ರಾಮರಾಜ್ಯಂ ಪ್ರಕೀರ್ತಿತ. The improvement of deprived classes of the society is a myth in the present caste-based facilities. Instead, we have to give facilities to everyone irrespective of the caste, grade, race, sex, age group, etc. who do not have money. This leads to Ramarajya. In the sense, if they are poor, you have to provide all the facilities irrespective of caste. ಜಾತಿಯ ಆಧಾರದ ಮೇಲೆ ಅಲ್ಲದೆ ಯಾರು ನಿಜವಾಗಿ ಬಡವ ಇರುತ್ತಾನೆ ಅವರಿಗೆ ಸಹಾಯ ಮಾಡಲೇಬೇಕು. ದೀನಂಚ ದಲಿತೋದ್ಧಾರಂ ವಿನಾ ಜಾತಿ ಸ್ಥಳಾಂತರಂ. ಕಾಲ, ದೇಶ, ಜನ, ಜಾತಿ ಎಲ್ಲ ನೋಡಿ 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 ಅವ್ರವ್ರ ಕಡೆಯವರಿಗೆ ಕೊಡೋದ್ರ ಮೂಲಕ ದೀನ ದಲಿತರ ಉದ್ಧಾರ ಆಗೋದಿಲ್ಲ. ಶ್ರೀಮಂತರು ಶ್ರೀಮಂತರೇ ಆಗುತ್ತಾರೆ, ಬಡವರು ಬಡವರೇ ಆಗುತ್ತಾರೆ. ಹಾಗಾದರೆ ಹೇಗೆ ಮಾಡಬೇಕು? ಕುರ್ಯಾತ್ತಂ ಅರ್ಥಮಾನೇನ ಎಕನಾಮಿಕ್ ಬೇಸ್ಡ್. ಅವರಿಗೆ ಬಡತನ ಇದ್ದವರಿಗೆ ಎಲ್ಲರಿಗೂ ಸಹಾಯ ಮಾಡಬೇಕು. ಅವರಿಗೆಲ್ಲ ಫಸ್ಟ್ ಮನೆ ಕಟ್ಟಿಸ್ಕೊಡ್ಬೇಕು. ಅವರಿಗೆಲ್ಲರಿಗೂ ಫಸ್ಟ್ ಏನು ಬೇಸಿಕ್ ಫೆಸಿಲಿಟೀಸ್, ಫುಡ್, ಶೆಲ್ಟರ್, ಕ್ಲಾತ್ ವ್ಯವಸ್ಥೆ ಮಾಡಿ ಬಡತನದ ಆಧಾರದ ಮೇಲೆ ಇದ್ದವರಿಗೆ ಪುನಃ ಕೊಡೋದಲ್ಲ. ಅಕ್ಕಿರಾಗಿ ಮಾರ್ಕ ಹೋಯ್ತಿರ್ತಾರೆ. ಕಾರಣ ಏನು? ಶ್ರೀಮಂತರಿಗೆ ವ್ಯವಸ್ಥೆ ಮಾಡಿ ಕೊಡುತ್ತಾರೆ. ಅದರಿಂದ ಅವರು ಸಣ್ಣ ಅಕ್ಕಿ ತಿನ್ನುವ ಜನ ಸೊಸೈಟಿ ಅಕ್ಕಿ ತಿಂತಾರೆಯೇ, ಅವರು ಶ್ರೀಮಂತರೇ ಆಗುತ್ತಾರೆ, ನಿಜವಾಗಿ ಬಡವರು ಬಡವರೇ ಆಗಿರುತ್ತಾರೆ. ಅಕ್ಕಿ ಅನ್ನದಾನ ಮಾಡಬೇಕು, ಆದರೆ ಹಸಿವಿದ್ದವನಿಗೆ ಅನ್ನ ಕೊಡಬೇಕು, ಹೊಟ್ಟೆ ತುಂಬಿರೋನಿಗಲ್ಲ. ಜಾತಿ ಆಧಾರದ ಮೇಲೆ ಹೊಟ್ಟೆ ತುಂಬಿರೋನಿಗೆ ಅನ್ನ ಕೊಟ್ಟರೆ ಅವ್ರು ಯಾರು ಅದನ್ನು ತಿನ್ನೋದೇ ಇಲ್ಲ. ಬದಲಾಗಿ ಅರ್ಧ ರೇಟಿಗೆ ಮಾರಾಟ ಮಾಡ್ತಾರೆ. ಇದರಿಂದ ಕಾಲ, ಧನ, ಶ್ರಮ ಎಲ್ಲವೂ ವ್ಯರ್ಥ. ಅದರ ಬದಲಾಗಿ ಅರ್ಥಮಾನೇನ ಆರ್ಥಿಕತೆಯ ಮಟ್ಟವನ್ನು ಆಧರಿಸಿ ಆಸೆಯನ್ನು, ಅವನಿಗೆ ಅನಿವಾರ್ಯತೆಯನ್ನು ಆಧರಿಸಿ ವ್ಯವಸ್ಥೆ ಮಾಡಿಕೊಟ್ಟಾಗ ರಾಮರಾಜ್ಯ ಎಂದು ಹೇಳಲ್ಪಡುತ್ತದೆ. ಆರಂಭಂ ತಾರತಮ್ಯೇನ ಅನಂತಂ ಶಕ್ತಿಮೇಕದಂ ಸಗುಣಾಯ ಚ ನೈರ್ಗುಣ್ಯಂ ಸರ್ವದಾ ಮುಕ್ತಿ ಸಾಧನ. The devotion starts with duality, that is the Jiva and the Deva. The divinity is only through the reality and thereby salvation or liberation or moksha. ಆರಂಭಂ ತಾರತಮ್ಯೇನ, ಯಾವುದೇ ಜ್ಞಾನಿಯಾದವನಿಗೆ ಮೊದಲು ತಾರತಮ್ಯವೇ ಆರಂಭವಾಗಿರುತ್ತದೆ. ಅವನು ಹೆಚ್ಚು ಇವನು ಕಮ್ಮಿ, ಇವನು ಹೆಚ್ಚು ಅವನು ಕಮ್ಮಿ, ನಾನು ಹೆಚ್ಚು ನೀನು ಕಮ್ಮಿ, ನೀನು ಯಾರೋ ನಾನು ಯಾರೋ, ನೀ ಹೆಚ್ಚು. ಪರಿಚಯ ಆಗುವ ತನಕ, ಪರಿಚಯ ಆದ ಮೇಲೆ ಅನಂತ ಶಕ್ತಿ. ನೀನು ಒಂದೇ ನಾನು ಒಂದೇ, ನೀನು ಹೆಚ್ಚಲ್ಲ ನಾನು ಹೆಚ್ಚಲ್ಲ, ನಿನಗೂ ಗೌರವ ಕೊಡ್ತೀನಿ ನನಗೂ ಗೌರವ ಕೊಡು. ಅನಂತೇ ಶಕ್ತಿ ಮೇಕದಂ. ನಿನ್ನಲ್ಲಿರುವ ಆತ್ಮ ನನ್ನಲ್ಲಿರುವ ಆತ್ಮ ಒಂದೇ, ನಿನ್ನಲ್ಲಿರುವ ರಕ್ತವು ಒಂದೇ ನನ್ನಲ್ಲಿರುವ ರಕ್ತವು ಒಂದೇ. ಏತಕ್ಕೆ ಯುದ್ಧವು ಏತಕ್ಕೆ ಮದ್ದು,
ಒಂದೇ ಮನೆಯೊಳಗೆ ಎಲ್ಲರೂ ಇದ್ದು ಒಂದೇ ಆಗಿಬಿಡೋಣ. ಸಗುಣಾಯಚ ನೈರ್ಗುಣ್ಯಂ. ಆ ತಾರತಮ್ಯ ಬೇಕು. ಎಲ್ಲಿಯವರೆಗೆ? ಸಗುಣಾರಾಧನೆಯವರೆಗೆ. ದೇವರನ್ನು ಕಲ್ಲನ್ನು ಪೂಜಿಸುವವರೆಗೆ ತಾರತಮ್ಯ ಬೇಕು. ಕಲ್ಲನ್ನು ಪೂಜಿಸಿದ ನಂತರ ಶಕ್ತಿಯನ್ನು ಪೂಜಿಸ್ತೇನೆ ಅಂತಾದರೆ, ವಾಯುವನ್ನು ಪೂಜಿಸ್ತೇನೆ ಅಂತಾದರೆ ನಿರ್ಗುಣ ಬ್ರಹ್ಮನನ್ನು ಹಿಡಿದುಕೊಳ್ಳಬೇಕು. ಆಗ ಸಗುಣ ಬ್ರಹ್ಮ ಉಪಯೋಗಕ್ಕೆ ಬರುವುದಿಲ್ಲ. ಆಗ ತಾರತಮ್ಯ ಇಲ್ಲ. ಶಕ್ತಿ ಎಲ್ಲರಿಗೂ ಒಂದೇ, ವಾಯು ಎಲ್ಲರಿಗೂ ಒಂದೇ, ಒಂದೇ ವಾಯು. ಸರ್ವದಾ ಮುಕ್ತಿ ಸಾಧನಂ. ಹಾಗೆ ಯೋಚನೆ ಮಾಡಿದಾಗ ನೀನು ಬೇರೆ ಅಲ್ಲ, ನಾನು ಬೇರೆ ಇಲ್ಲ ಅಂತ ಯೋಚನೆ ಮಾಡಿದಾಗ ಮಾತ್ರ ಮುಕ್ತಿ ಸಿಗಲು ಸಾಧ್ಯ. ಇಲ್ಲದಿದ್ದರೆ ನೀನು ನೀನೇ, ನಾನು ನಾನೇ ಅಂತ ಕೂತಿರಬೇಕಾಗುತ್ತದೆ. ಇದರಿಂದ ತಾರತಮ್ಯ ಹೆಚ್ಚಾಗುವುದರಿಂದ ಮೂಲಕ ಜಗಳ, ಕಚ್ಚಾಟ, ಕದನ ಎಲ್ಲಿಯವರೆಗೆ ಅಂದರೆ ಮನೆಯಲ್ಲಿ ಮಕ್ಕಳು ಕಂಡ್ರಾಗಲ್ಲ, ಹೆಂಡತಿ ಕಂಡ್ರಾಗಲ್ಲ, ಯಾರು ಕಂಡ್ರೂ ಆಗಲ್ಲ. ತಾರತಮ್ಯ ಮಾಡಿ ಪ್ರತಿದಿನ ಗಲಾಟೆ, ಜಗಳ. ನೀ ಹೆಚ್ಚು ನಾನು ಹೆಚ್ಚು, ನೀನು ಹೆಚ್ಚು ನಾನು ಹೆಚ್ಚು. ಮನೆಯಲ್ಲಿ ಮುಗಿತಾ ಪಕ್ಕದ ಮನೆಯವ್ರ ಜೊತೆ ಜಗಳ, ಪಕ್ಕದ ಮನೆಯವ್ರು ಮುಗಿತಾ ಬೇರೆ ಜಾತಿಯವ್ರ ಜೊತೆ ಜಗಳ. ಒಟ್ಟಿನಲ್ಲಿ ತಾರತಮ್ಯದ ಮೂಲಕ ಜಗಳ ಆಡಿ 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 ಮಾಡಬೇಡ. ಬದಲಾಗಿ ಸಗುಣ ಬ್ರಹ್ಮದಿಂದ ನಿರ್ಗುಣ ಬ್ರಹ್ಮದ ಕಡೆ ಹೋಗು. ನೀನು ಒಂದೇ, ನಾನು ಒಂದೇ, ಎಲ್ಲರೂ ಒಂದೇ. ಎಲ್ಲ ಒಂದಾಗಿ ಬಾಳೋಣ, ಕೂಡಿ ಬಾಳೋಣ. ಕೂಡಿ ಬಾಳಿದರೆ ಸ್ವರ್ಗ ಸುಖ. ಸರ್ವದಾ ಮುಕ್ತಿ ಸಾಧನಂ. ಎಷ್ಟು ಚೆನ್ನಾಗಿ ತಿಳಿದವರು ಹೇಳಿದ್ದಾರೆ. ಅರ್ಥ ಮಾಡಿಕೊಂಡ್ರೆ ಜೀವನ. ಅರ್ಥ ಆಗಬೇಕಾದ್ರೆ ಸಾಕಷ್ಟು ನೊಂದಿರಬೇಕು. ಆರಂಭೆ ದ್ವಂದ್ವ ಅವಶ್ಯಂ ತದಂತೆ ಶಕ್ತಿಮೇ ಕಥಾ ಮುಕ್ತಿ ಮಾಯಾತಿ ತತ್ಸರ್ವಂ ಅಂತೆ ಶಕ್ತಿಮಯಂ ಜಗತ್. We too, that concept is good in the beginning. Then slowly we get premier excitement with only by union. But if you want salvation or liberation, you should be only one. That is union with the supreme power God. ಒಂದಾಗಬೇಕು. ದೇವನಲ್ಲಿ ಲೀನನಾದಾಗ ಮಾತ್ರ ನಿನಗೆ ಮುಕ್ತಿ ಸಾಧ್ಯ. ದೇವನೇ ಬೇರೆ, ಕೆಳಗಡೆ ಹೋಗಿ ಕೂತ್ಕೋತೀನಿ, ಪಾದದಲ್ಲಿ ಕೂತ್ಕೋತೀನಿ ಅಂತಂದರೆ ಅಲ್ಲೂ ಹೋಗಿ ಜಗಳ ಆಡ್ತೀವಿ. ನೀನು ಎಡಗಾಲ ಹೆಚ್ಚ ಬಲಗಾಲ ಹೆಚ್ಚ ಅಂತ. ಆರಂಭೇ ದ್ವಂದ್ವಮಾವಶ್ಯಂ. ಆರಂಭದಲ್ಲಿ ಸಹಜವಾಗಿ ಗಂಡ ಬೇರೆ ಹೆಂಡತಿ ಬೇರೆ ಅಂತ ಇರುತ್ತೆ. ದ್ವಂದ್ವಮಾವಶ್ಯಂ. ಅನಂತೆ ತದಂತೆ ಶಕ್ತಿಮೇ ಕಥಾ. ಮದುವೆ ಆದಮೇಲೆ ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಇಬ್ಬರು ಒಂದೇ. ಅದರಿಂದ ಮುಕ್ತಿ ಮಾಯಾತಿ. ಬ್ರಹ್ಮಜ್ಞಾನ ಆಗಬೇಕಾದ್ರೆ, ಪ್ರಜಾಪತಿ ಹುಟ್ಟಬೇಕಾದ್ರೆ ಗಂಡ ಹೆಂಡತಿ ಬೇರೆ ಬೇರೆ ದ್ವಂದ್ವ ಮಾಡೋದಾಗಲ್ಲ. ಒಟ್ಟಿಗೆ ಇದ್ರೆ ಮಾತ್ರ ಪ್ರಜಾಪತಿಯ ಸಾಕ್ಷಾತ್ಕಾರ ಆಗುತ್ತದೆ. ಮುಕ್ತಿ ಮಾಯಾತಿ ತತ್ಸರ್ವಂ. ಆ ಮೂಲಕ ಶಕ್ತಿಮಯಂ ಜಗತ್. ದೇಶ ನಡ್ಕೊಂಡು ಹೋಗುತ್ತೆ. ಒಂದಾಗಿ ಬಾಳಿದರೆ ಮಾತ್ರ ಶಕ್ತಿ ಒಂದಾಗಿ ನೆಕ್ಸ್ಟ್ ಜನ್ರೇಷನ್ ಬಂದು ಪ್ರಪಂಚ ಉಳಿಯುತ್ತೆ. ದ್ವಂದ್ವದಿಂದ ಸ್ಟಾರ್ಟಿಂಗಲ್ಲಿ ದ್ವಂದ್ವ ಇರುತ್ತೆ ಸಹಜವಾಗಿ, ನೀ ಬೇರೆ ನಾ ಬೇರೆ ಅಂತ. ಮದುವೆ ಆದಮೇಲೂ ನೀ ಬೇರೆ ನಾ ಬೇರೆ ಅಂತ ಕೂತ್ರೆ ಪುನಃ ಮಕ್ಕಳಲ್ಲೂ ಜಗಳ, ಗಂಡ ಹೆಂಡತಿ ಜಗಳ. ಒಟ್ಟಿನಲ್ಲಿ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ ಅಂತ. ದ್ವೈತ ಸಿದ್ಧಾಂತಂ ಕೇವಲಂ ಕರ್ತೃವಾಚಕಂ ಕಾಲಪಾಕಾದಿಬದ್ಧಾನಾಂ ಶಕ್ತಿಮದ್ವೈತ ಕೇವಲಂ. ಇನಿಷಿಯಲ್ ಸ್ಟೇಜ್ ಆಫ್ ಎವ್ರಿಥಿಂಗ್ ಈಸ್ ಡ್ಯುಯಾಲಿಟಿ. ಪ್ರಪಂಚದ ಯಾವುದೇ ಆರಂಭ ಕಾಲವೇ ಅದು ದ್ವಂದ್ವತೆಯಿಂದ ಹುಟ್ಟಿದೆ. ಕರದೂಷಣ, ಚಂಡ ಮುಂಡ, ಮಧು ಕೈಟವ ಎಲ್ಲ ಇಬ್ಬಿಬ್ರು. ಆದರೆ ಆ ಕೊನೆಯಲ್ಲಿ ಎಲ್ಲರೂ ಭಗವಂತನ ಅವತಾರ ರೂಪಿಗಳೇ. ಅವನಿಂದ ಹುಟ್ಟಿದವರು, ಅವನಲ್ಲೇ ಲೀನವಾದರು. ಇಟ್ ಈಸ್ ಜಸ್ಟ್ ಅಬ್ಜೆಕ್ಟಿವ್. ಒನ್ಸ್ ಯು ಹ್ಯಾವ್ ದ ಗ್ರೇಟರ್ ಸೆನ್ಸ್ ಆಫ್ ನಾಲೆಡ್ಜ್ ಇದ್ದರೆ ಮಾತ್ರ ಯು ಫೀಲ್ ದ್ಯಾಟ್ ಸುಪ್ರೀಮ್ ಎನರ್ಜಿ ವಿತ್ ಯೂನಿವರ್ಸ್. ಮಧುಕೈಟವರು ಕೂಡ ಮಹಾವಿಷ್ಣುವಿನಲ್ಲಿ ಲೀನರಾದರು. ಚಂಡಮುಂಡರು ಕೂಡ ಆ ದೇವಿಯಲ್ಲಿ ಲೀನರಾದರು. ಹಾಗೆ ದ್ವೈತ ಸಿದ್ಧಾಂತಂ ಕೇವಲ ಕರ್ತೃವಾಚಕಂ. ಏನೋ ಆ ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ಪರಿಚಯ ಆಗುವಾಗ ನೀನು ಬೇರೆ ನಾನು ಬೇರೆ, ಬಂದ್ರೆ ಸ್ವಾಮಿ ಮಧು ಬೇರೆ ಕೈಟವ ಬೇರೆ ಅಂತ ಹೇಳ್ತೀವಿ. ಕಾಲಪಾಕಾದಿಬದ್ಧಾನಾಂ. ನಿಜವಾಗಿ ನೊಂದು ಬೆಂದು ಬಳಲಿ ಬೆಂಡಾದ ವ್ಯಕ್ತಿಯು ಅವನು ಶಕ್ತಿಮದ್ವೈತ ಕೇವಲಂ. ಅವನು ಅದ್ವೈತಿಯಾಗುತ್ತಾನೆ.
ಅವನು ಶಕ್ತಿಯಲ್ಲಿ ಲೀನಲಾಗುತ್ತಾನೆ. ಪಂಚಭೂತಗಳಲ್ಲಿ ಲೀನನಾದಾಗ ಪಂಚಭೂತಗಳೇ ಇವನಾಗಿರ್ತಾನೆ, ಇವನೇ ಅವನಾಗಿರ್ತಾನೆ. ಅದರಿಂದ ಶಕ್ತಿ ಮದ್ವೈತ ಕೇವಲಂ. ಅಂತ್ಯದಲ್ಲಿ ಮುಕ್ತಿ ಕಾಣಬೇಕಾದರೆ ನೀನು ಭಗವಂತ ಲೀನತೆಯನ್ನು ಪಡೆಯಬೇಕಾದರೆ ನೀನು ಒಂದಾಗಬೇಕೇ ಹೊರತು ಎರಡಾದರೆ ಸಾಧ್ಯವೇ ಇಲ್ಲ. ಸಿದ್ಧಾಂತದ್ವಯ ಸರ್ವತ್ರ ದ್ವೈತಮದ್ವೈತ ಸಾಧನಂ ತರತಮ ಶಕ್ತಿಯುಕ್ತಾನಾಂ ರಾಹಿತ್ಯಂ ತದನಂತರಂ. There are two elements like you and me. When we don't feel the difference between the two, or if we are united, then we get salvation or mukti. ಸಿದ್ಧಾಂತ ದ್ವಯ ಸರ್ವತ್ರ ಎರಡು ರೀತಿಯ ಸಿದ್ಧಾಂತಗಳಿವೆ. ದ್ವೈತ ಅದ್ವೈತ ಸಾಧನೆ. ಸಾಧನೆ ಮಾಡೋದಕ್ಕೆ ದ್ವೈತವೂ ಬೇಕು, ಅದ್ವೈತವೂ ಬೇಕು. ಆರಂಭದಲ್ಲಿ ನಾವು ಸಗುಣ ಬ್ರಹ್ಮೋಪಾಸನೆ ಬೇಕು. ಯಾಕೆ? ನಿರ್ಗುಣ ಬ್ರಹ್ಮನ ನೋಡಲಿಕ್ಕೆ. ಏಕದಮ್ ನಾನು 5ನೇ ಮೆಟ್ಲು 6ನೇ ಮೆಟ್ಲು ಹೋಗ್ತೀನಿ ಅಂದರೆ ಸಾಧ್ಯವಿಲ್ಲ. 10, 5, 4, 3, 2, 1 ಒಂದು ಅಂತ್ಯಕ್ಕೆ ಬರಬೇಕಾದ್ರೆ ನಮಗೆ 10 ಗೊತ್ತಿರಬೇಕು, 8 ಗೊತ್ತಿರಬೇಕು, 2 ಗೊತ್ತಿರಬೇಕು. ಸಾಧನ ತರತಮ ಮುಕ್ತಿ ಒಂದು ಹೆಚ್ಚು ಒಂದು ಕಮ್ಮಿ ಎಲ್ಲ ಗೊತ್ತಿರಬೇಕು ನಮಗೆ. ಆ ಮೂಲಕ ತರತಮ ಶಕ್ತಿ ಯುಕ್ತ ನಾಮ ಶಕ್ತಿಯನ್ನು ನಾವು ಸೇರಿಸಿಕೊಂಡು ಒಂದಾದಾಗ ತರತಮ ಇಲ್ಲದೆ ಇರುವ ಸ್ಥಿತಿ ಇದ್ದರೆ ಅದೇ ಕೊನೆಯದು. ಇನ್ನೂ ತರತಮ ಇದೆ ಅಂದರೆ ಅದು ಇನ್ನೂ ಸ್ಟೆಪ್ಸ್ ಇದೆ ಅಂತ ಅರ್ಥ. ಇನ್ನೂ ಜನ್ಮಗಳು ಬೇಕು ನಿಮಗೆ ಅಂತ ಅರ್ಥ. ರಾಹಿತ್ಯಂ ತದನಂತರಂ. ತರತಮ ಶಕ್ತಿ ನಿಂತಾಗ ನಾವು ಅಂತಿಮವಾಗಿ ಮುಕ್ತಿಯನ್ನು ಪಡೆಯಬಹುದು, ಸಾಲ್ವೇಷನ್ ಪಡೆಯಬಹುದು. ಆಪ್ತಬಂಧು ಸದಾ ನೃಣ ಕರ್ತೃ ಸತ್ಕರ್ಮ ಪಾಲಿತಂ ನ ಪುತ್ರೋ ನ ಚ ಬಂಧುಶ್ಚ ಆಪ್ತಮಾಯಾತಿ ಕರ್ಮತಃ. We get relations based on our old good and bad wants and works. Our son, our relative are not today's effects but the old coalition. ಆಪ್ತ ಬಂಧು ಸದಾ ನೃಣ. ಇವತ್ತಿನ ನೆಂಟರು, ಬಂಧು ಬಳಗ, ಗಂಡ ಹೆಂಡತಿ, ಮಕ್ಕಳು ಎಲ್ಲರೂ ಕೂಡ ಕರ್ಮ ಸತ್ಕರ್ಮ ಪಾಲಿತಂ ಮಾಡಿದ ಒಳ್ಳೆಯ ಕರ್ಮ ಮತ್ತು ಕೆಟ್ಟ ಕರ್ಮದ ಆಧಾರದ ಮೇಲೆಯೇ ಬಂದಿರುತ್ತಾರೆ. ನ ಪುತ್ರೋ ನ ಚ ಬಂಧುಶ್ಚ. ಇವರಿಗೆ ನಮಗೆ ಮಕ್ಕಳು ಇಲ್ಲ, ಬಂಧುಗಳಿಲ್ಲ, ಯಾರೂ ಇಲ್ಲ. ಅವರೆಲ್ಲ ಹೇಗೆ ಸಿಕ್ಕಿದ್ದಾರೆ ಅಂತಂದರೆ ನಮ್ಮ ಕರ್ಮ ಫಲದಿಂದ. ಒಳ್ಳೆಯ ಕರ್ಮ ಮಾಡಿದಾಗ ಒಳ್ಳೆಯ ಮಕ್ಕಳು, ಒಳ್ಳೆಯ ಫ್ರೆಂಡ್ಸ್ಗಳು, ಒಳ್ಳೆಯ ಸಹಕಾರ ಒಳ್ಳೆಯ ಸಿಗುತ್ತೆ. ಇಲ್ಲದೇ ಇದ್ದರೆ ಅವರೆಲ್ಲ ಬಂದು ನಮ್ಮನ್ನು ಕೊಲೆ ಮಾಡಲು ಕಾದು ನಿಂತಿರುತ್ತಾರೆ. ಆಪ್ತಮಾಯಾತಿ. ಒಬ್ಬ ಫ್ರೆಂಡು ರೋಡಲ್ಲಿ ಹೋಗುವ ನಮ್ಗೆ ಫ್ರೆಂಡ್ ಆಗಬೇಕಾದ್ರೆ ನಮಗೆ ಕರ್ಮ ಜ್ಞಾನದಿಂದ ಬಂದಿರಬೇಕು. ಮಾಡಿರೋ ಪುಣ್ಯ ಪಾಕದ ಆಧಾರದ ಮೇಲೆ ಇದ್ದಕ್ಕಿದ್ದಂಗೆ ಎದುರುಗಡೆ ಸಿಕ್ಬಿಟ್ಟು ಕಪಾಳಕ್ಕೆ ಹೊಡೆದು ಕೊಲೆ ಮಾಡಿ ಹೋಗ್ತಾನೆ. ನನ್ನ ಗಾಡಿಗೆ ನೀನು ಯಾಕೆ ತಂದು ಹೊಡೆದಿ, ಆಕ್ಸಿಡೆಂಟ್ ಮಾಡ್ದು, ಮಾಡೇ ಇರಲ್ಲ, ಒಂದು ಏಟು ಬಿತ್ತೀವನಿಗೆ ಅಷ್ಟೇ, ಅಥವಾ ಕೊಲೆ ಆದರೂ ಆಗ್ಬೋದು. ಆಪ್ತತ್ವ ಅನಾಪ್ತತ್ವ ಎಲ್ಲದೂ ಕೂಡ ಕರ್ಮ ಸತ್ಕರ್ಮ ಪಾಲಿತಂ. ಮಾಡಿರೋ ಪಾಪ ಪುಣ್ಯದ ಆಧಾರದ ಮೇಲೆ ನಾವು ಹುಟ್ಟುವ ಜಾಗ, ನಮಗೆ ಸಿಗುವ ಫ್ರೆಂಡ್ಸು ಎಲ್ಲದೂ ನಿರ್ಧಾರವಾಗುತ್ತದೆ. ದುಃಖಾರಣಮಿತಿ ಜ್ಞಾತ್ವ ಪುತ್ರ ಪೌತ್ರಾದಿ ಪಾಲನಂ ಅಂತಿಮೇ ಕರ್ಮ ಮಾಯಾತಿ ನೈವ ಪುತ್ರ ಚ ಬಾಂಧವಃ. We struggle to grow our children thinking that they will help us in our old age. It is all our luck or bad luck. Neither the children help nor the relatives help. ದುಃಖಹರಣಮಿತಿ ಜ್ಞಾತ್ವ. ಇದರಿಂದ ದುಃಖ ಪರಿಹಾರ ಆಗುತ್ತದೆ. ಯಾಕೆಂದರೆ ಮಕ್ಕಳು ದೊಡ್ಡವರಾಗಿರ್ತಾರೆ, ಎಲ್ಲ ನಮ್ಮನ್ನು ಕಾಪಾಡ್ತಾರೆ ಅಂತ. ಅಂತಿಮೇ ಕರ್ಮ ಮಾಯಾತಿ. ಕೊನೆಯಲ್ಲಿ ನಮಗೆ ಕರ್ಮ ಒಂದೇ ನಮ್ಮನ್ನು ಒಳ್ಳೆಯದು ಕೆಟ್ಟದು ಮಾಡೋದೇ ಬಿಟ್ಟರೆ ಯಾವ ನೈವ ಪುತ್ರಾಚ ಬಾಂಧವ. ಮಕ್ಕಳು ಇಲ್ಲ, ಫ್ರೆಂಡ್ಸು ಇಲ್ಲ, ಯಾರೂ ಸಂಗಡ ಬರೋದಿಲ್ಲ. ಒಂದು ವಾರ ನಾವು ಮನೆ ಬಿಟ್ಟು ಹೋಗಿ ನಂತರ ಮನೆಗೆ ಬಂದಾಗ ನಮ್ಮ ಬಗ್ಗೆ ಬಂದ್ರ ಅಂತ ಕೇಳ್ತಾರೆ ಬಿಟ್ಟರೆ ವಾರದಿಂದ ಎಲ್ಲಿ ಹೋಗಿದ್ರಿ ಅಂತ ಹುಡ್ಕೋಕೆ ಯಾರೂ ಬರೋದಿಲ್ಲ. ನೈಮ ಪುತ್ರಾಚ ಬಾಂಧವ. ಅಥವಾ ನಮ್ಮ ಕರ್ಮ ಚೆನ್ನಾಗಿದ್ರೆ ಬಂದರೂ ಬರ್ಬೋದಿಲ್ಲ ಅಂತಿಲ್ಲ. ಅದರಿಂದ ಪುತ್ರ ಪೌತ್ರಾದಿ ಪಾಲನಂ ಅಂತಿಮೇ ಕರ್ಮ ಮಾಯಾತಿ. ಕೊನೆಯಲ್ಲಿ ನಮ್ಮ ಕರ್ಮವೇ ನಮ್ಮನ್ನು ಕಾಪಾಡಬೇಕು ಬಿಟ್ಟರೆ ಸಕಲ ಜೀವ ಸಂಪತ್ತಿ ಶಕ್ತಿರೂಪೇಣ ಧಾರ್ಯತೆ. ಜೀವಿನಾಶಾತ್ ಪರಂತತ್ರ ಶಕ್ತಿರನ್ಯತ್ರ ಪ್ರಸ್ತುತಿ.
All our live belongings are in the form of our energy. If one is dead, the power leads to the other entity, like changing the shirt. ಸಕಲ ಜೀವ ಸಂಪತ್ತಿ, ಪ್ರತಿಯೊಂದು ಜೀವ ಸಂಕುಲವೂ ಕೂಡ ಶಕ್ತಿ ರೂಪದಲ್ಲಿ ಓಡಾಡುತ್ತಿರುತ್ತದೆ. ಜೀವಿನಾಶಾತ್ ಪರಂತತ್ರ, ಜೀವ ನಾಶ ಆದರೂ ಕೂಡ ಇನ್ನೊಂದು ಜೀವಕ್ಕೆ ನಾವು ಹೋಗಿರುತ್ತೇವೆ. ಶಕ್ತಿರನ್ಯತ್ರ ಪ್ರಸ್ತುತಿ. ಯು ಕ್ಯಾನ್ ಕಿಲ್ ದ ಬಾಡಿ ಬಟ್ ಯು ಕೆನಾಟ್ ಡಿಸ್ಟ್ರಾಯ್ ದ ಎನರ್ಜಿ ಆರ್ ದ ಪವರ್. ನನ್ನ ದೇಹದಲ್ಲಿ ಗಾಳಿ ನಿಂತು ಹೋಗಿರಬಹುದು, ಆ ಗಾಳಿ ಇನ್ನೊಂದು ದೇಹಕ್ಕೆ ಹೋಗಲೇಬೇಕು. ಶಕ್ತಿರನ್ಯತ್ರ ಪ್ರಸ್ತುತಿ, ಶಕ್ತಿ ಇನ್ನೊಂದು ಕಡೆ ಹೋಗಿಯೇ ಹೋಗುತ್ತದೆ. ಅದರಿಂದ ನಾವು ಮಾಡಿದ ಪಾಪ ಪುಣ್ಯಗಳು ಇನ್ನೊಂದು ಜೀವದಲ್ಲಿ ಸೇರಿಕೊಳ್ಳುತ್ತವೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಶಕ್ತಿರನ್ಯತ್ರ ಪ್ರಸ್ತುತಿ. ಮನೋರೂಪೇಣ ಯಾ ಶಕ್ತಿ ಆಶಾಧಾರಿಯೇ ಪ್ರಜೀವತಿ. ಮನೋಕಾಮನ ಜೀವಂತಂ ಪುನರಾಯಾತಿ ನಿಶ್ಚಯಂ. The power is in the form of soul. The power replaces the entity based on our wants. So our wants again rebirths in the other body as a power or the energy. ಮನೋರೂಪೇಣ ಯಾ ಶಕ್ತಿ, ಮನೋರೂಪದಲ್ಲಿರುವಂತಹ ಯಾವ ಶಕ್ತಿಯು ಆಸೆಗಳ ರೂಪದಲ್ಲಿ ಜೀವನ ಕೊಡುತ್ತದೆ. ನನಗೆ ಈ ಜನ್ಮದಲ್ಲಿ ಒಳ್ಳೆಯ ಮನೆಯನ್ನು ಕಟ್ಟಲಿಕ್ಕೆ ಆಗಲಿಲ್ಲ, ಅವರು ಎಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದಾರೆ, ಅವರೆಂಥ ಏರಿಯಾದಲ್ಲಿದ್ದಾರೆ, ಇದೆಲ್ಲ ಆಸೆಗಳನ್ನು ಇಟ್ಟುಕೊಂಡೇನಾದ್ರು ಸತ್ತು ಹೋದರೆ ಪುನಃ ಇನ್ನೊಂದು ಏರಿಯಾದಲ್ಲಿ ಮನೆ ಇರುವಂತಹ ಮನೆಯ ಮಕ್ಕಳಾಗಿ ಹುಟ್ಟುತ್ತೇವೆ. ಮನೋಕಾಮನ ಜೀವಂತಂ, ಆಸೆ ಶಾಶ್ವತವಾಗಿ ಮನಸ್ಸಿನಲ್ಲಿ ಉಳಿದುಕೊಂಡಿದ್ದಾಗ ದೇಹ ಸತ್ತು ಹೋದರೂ ಜೀವಿ ಸತ್ತು ಹೋಗಿರುವುದಿಲ್ಲ, ಇನ್ನೊಂದು ಜೀವದಲ್ಲಿ ಬಂದು ಕುಳಿತಿರುತ್ತಾನೆ. ಪುನರಾಯಾತಿ ನಿಶ್ಚಯಂ, ಪುನಃ ಬಂದು ಇನ್ನೊಂದು ಜೀವಾಗಿ ಇದು ಕಂಟಿನ್ಯೂಸ್ ಆಗಿ ಬರ್ತು ಹುಟ್ಟು ಸಾವು, ಪುನರಪಿ ಜನನಂ ಪುನರಪಿ ಮರಣಂ, ಹುಟ್ಟು ಸಾವು ಅಲ್ಲೇ ನಡೀತಾ ಇರೋದು ಸರ್ಕಲಲ್ಲಿ. ಮೋಕ್ಷ ಮುಕ್ತಿ ಎಲ್ಲ ಎಲ್ಲಿ ಸಾಧ್ಯ? ಕಲ್ಪನೆಗೆ ನಿಲುಕದ್ದು, ಇಲ್ಲಿಯ ಸುಖ ವಿಭೋಗ. ಆದರೆ ಒಂದು ದಿವಸ ಎಲ್ಲ ಸುಸ್ತಾದಾಗ ವೆನ್ ಆಲ್ ಹ್ಯೂಮನ್ ಎಫರ್ಟ್ ಎಂಡ್ಸ್ ಫಿಲಾಸಫಿ ಬಿಗಿನ್ಸ್. ಇನ್ನು ಎಷ್ಟು ಜನ್ಮ ಬಂದು ಆದಮೇಲೆ ನಮಗೆ ಆ ಕಲ್ಪನೆ ಬರುತ್ತೋ ಇಲ್ಲವೋ ಗೊತ್ತಿಲ್ಲ. ಈಗ ಈ ಜನ್ಮಕ್ಕಂತೂ ಬರೋದಿಲ್ಲ. ಯಾಕೆಂದರೆ ಆಸೆಗಳ ಆಶಾ ಗೋಪುರ ತುಂಬಿ ತುಳುಕ್ತಾ ಇದೆ. ಇದೆಲ್ಲ ಮುಗಿಯೋದು ಯಾವಾಗ? ಮುಗಿದಾದ ನಂತರ ಆಗಬಹುದು. ಅತ್ಯಂತ ಆಶಾ ಮೂಲೈವ ಪುನಃ ಜನ್ಮಾದಿ ಕಾರಣಂ, ತಸ್ಮಾತ್ ಸರ್ವ ಪ್ರಯತ್ನೇನ ದಹನಂ ಕಾಮನಂ ಕುರು. The reason for the rebirth is just our old yearning, our old wants. So first try to eradicate all our wants. ಆಸೆ ದುಃಖದ ಮೂಲ ಬುದ್ಧ ಹೇಳ್ತಾನೆ, ಆದರೆ ಬುದ್ಧನ ಫಾಲೋಯರ್ಸ್ ಯಾರು ಅದನ್ನು ಹೇಳೋದಿಲ್ಲ. ದುರಾಸೆ ದುಃಖದ ಮೂಲ ಎಂದು ಹೇಳುತ್ತಾರೆ. ಸೊ ಫಸ್ಟ್ try to eradicate all your wants one by one in this birth at least. At least in this birth you try to reduce or to eradicate all your wants. ಸಾಕು ಎಂಬ ಮನಸ್ಸನ್ನು ಪಡೆದಾಗ ಮುಕ್ತಿ ಸಾಧನ. ಅತ್ಯಂತ ಆಶಾ ಮೂಲೈವ, ಈ ಪ್ರಪಂಚದ ಎಲ್ಲ ನೋವು ನಲಿಯುವ ಸಮಸ್ಯೆ ಎಲ್ಲದಕ್ಕೂ ಮೂಲ ಕಾರಣ ಆಸೆ. ಪುನರ್ಜನ್ಮಾದಿ ಕಾರಣಂ, ಈ ಆಸೆಯನ್ನು ಇಟ್ಟುಕೊಂಡಂಥ ವ್ಯಕ್ತಿ ಪುನಃ 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 ಹುಟ್ಟುತ್ತಾನೇ ಇರ್ತಾನೆ. ಮನುಷ್ಯ ಆದಮೇಲೆ ಆಸೆಗಳ ಆಧಾರದ ಮೇಲೆ ಪ್ರಾಣಿ ಜನ್ಮ, ಪಶು ಜನ್ಮ, ಕೀಟ ಜನ್ಮ, 84 ಲಕ್ಷ ಕೋಟಿ ಜನ್ಮಗಳಿಂದ ಬಂದಿದ್ದೀವಿ ಅಂತ ದಾಸರು ಹೇಳ್ತಾರೆ. ಮುಗಿಯೋದೇ ಇಲ್ಲ. ಯಾಕೆ? ನಮಗೆ ಆಸೆಗಳು ಮುಗಿಯೋದಿಲ್ವಲ್ಲ, ಅದಕ್ಕೆ. ಆಸೆಯನ್ನು ಮುಗಿಸಿಬಿಡಿ ಸಾಕು ಎಂದು ಆಸೆಯನ್ನು ನಿಲ್ಲಿಸಲು ಪ್ರಯತ್ನ ಮಾಡಿ. ತಸ್ಮಾತ್ ಸರ್ವ ಪ್ರಯತ್ನೇನ, ಸಾಧ್ಯವಾದಷ್ಟು ಊಟ ಎಲ್ಲ ವ್ಯವಸ್ಥೆ ಇದೆ, ಸಾಕು, ಇನ್ನು 4 ತುತ್ತು ಇರುವಾಗಲೇ ನಿಲ್ಲಿಸಿ ಊಟನ. ಅಲ್ಲಿಗೆ ಆಸೆಯಲ್ಲಿ ಅರ್ಧ ಕಮ್ಮಿ ಆಯಿತು. ಯಾವುದೋ ಒಂದು ವಸ್ತು ಬೇಕು, ಇವತ್ತಿಗೆ ಬೇಡ, ನಾಳೆ ನೋಡೋಣ. ನಾಳೆ ಆದರೆ ನೋಡೋಣ, ಬೇಕಾದ್ರೆ ತಗೊಳ್ಳೋಣ, ಬೇಡ ನನಗೆ. ದಹನಂ ಕಾಮನಂ ಕುರು, ಕಾಮನೆಯನ್ನು ದಹನ, ಸುಟ್ಟು ಬರ್ನ್ ಮಾಡು.
ಆಗ ಆಟೋಮ್ಯಾಟಿಕ್ ಆಗಿ ರೆಸ್ಟ್ ಇನ್ ಪೀಸ್, ಶಾಂತಿಯಲ್ಲಿ ಸಾಯಲು ಸಾಧ್ಯ. ಇಲ್ಲದಿದ್ದರೆ ಆಸೆಯಲ್ಲಿಯೇ ಸತ್ತು ಹೋಗಬೇಕಾಗುತ್ತದೆ. ಆಧ್ಯಾತ್ಮ ಶಕ್ತಿರೂಪೇಣ ದೇಹೇ ತಿಷ್ಠತಿ ಸರ್ವದಾ ಸಗುಣಾತ್ ನಿರ್ಗುಣಜ್ಞಾನಂ ಮುಕ್ತಿ ಮುಕ್ತ ಪ್ರಾಗತಿ. The soul is avail at our body in the form of energy. So endeavor to worship spiritually than the shaped God to get salvation. ಆಧ್ಯಾತ್ಮವು ಶಕ್ತಿ ರೂಪದಲ್ಲಿರುತ್ತದೆ. ದೇಹೇ ತಿಷ್ಠತಿ ಸರ್ವದಾ, ದೇಹದಲ್ಲಿ ಯಾವಾಗಲೂ ಶಕ್ತಿ, ಎನರ್ಜಿಯ ರೂಪದಲ್ಲಿ, ಬೆಂಕಿಯ ರೂಪದಲ್ಲಿ, ವಾಯುವ ರೂಪದಲ್ಲಿ, ಅಗ್ನಿಯ ರೂಪದಲ್ಲಿ, ಆತ್ಮದ ರೂಪದಲ್ಲಿ ಇರುತ್ತದೆ. ಸಗುಣಾತ್ ನಿರ್ಗುಣ ಜ್ಞಾನಂ, ಈ ಸಗುಣ ಬ್ರಹ್ಮನನ್ನು ಮಾಡು ಬೇಡ ಅಂತಿಲ್ಲ, ಅದಕ್ಕಿಂತ ಹೆಚ್ಚಾಗಿ ನಿರ್ಗುಣ ಬ್ರಹ್ಮಜ್ಞಾನವನ್ನು ಪಡಿ. ಅದರಿಂದ ಮುಕ್ತಿ ಸಾಧ್ಯ. ಮತ್ತು ಪುನಃ ಪುನಃ ಹುಟ್ಟುವುದು ನಿಂತು ಹೋಗುತ್ತದೆ. ಪುನರಪಿ ಜನನಂ ಪುನರಪಿ ಮರಣಂ. ಮತ್ತೆ ಮತ್ತೆ ಜನನೀ ಜಠರೇಶಯನಂ, ಯಾವುದೋ ಒಂದು ಪ್ರಾಣಿಯ ಗರ್ಭದ ಒಳಗಡೆ ಪುನಃ ಕೊಳಕಲ್ಲಿ ಬೆಳೆದು ಹೊಲಸಲಿ ಬೆಳೆದು ಪುನಃ ಪುನಃ ಜನ್ಮ ಬೇಡ, ಜೀವನ ಬೇಡ, ಅಲ್ಲಿ ಸುಖನೂ ಬೇಡ, ದುಃಖನೂ ಬೇಡ. ಮುಕ್ತಿ ಮುಕ್ತ ಪರಾಗತಿ. ನಿರ್ಗುಣ ಜ್ಞಾನದ ಬಗ್ಗೆ ಯೋಚನೆ ಮಾಡಿದಾಗ ಮುಕ್ತನಾಗಲು ಸಾಧ್ಯ. ಸದಾ ಸಾಮ್ಯ ವಿಕಾರೇಣ ದ್ವೈತಂ ಭವತಿ ನಿಶ್ಚಿತಂ ಪುನರಾಶಾ ಪ್ರಜೀವಂತಿ ಪುನಃ ಜನ್ಮಂ ಸನಾತನಂ. ಡ್ಯುಯಾಲಿಟಿ ಒರಿಜಿನೇಟ್ಸ್ ಡ್ಯೂ ಟು ಕಂಪ್ಯಾರಿಸನ್. In search of betterment, we take rebirth. Certainly. ಸದಾ ಸಾಮ್ಯ ವಿಕಾರೇಣ, ಯಾವಾಗಲೂ ಅದು ಹೆಚ್ಚು, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಆ ಪ್ರಾಣಿ ಜೀವನ ಚೆನ್ನಾಗಿದೆ, ಆ ಹಸುವಿನ ಜೀವನ ಚೆನ್ನಾಗಿದೆ, ನಾಯಿ ಜೀವನ ಚೆನ್ನಾಗಿದೆ, ಹೀಗೆ ಒಂದಕ್ಕಿಂತ ತರತಮ ಅದಕ್ಕೆ ಚೆನ್ನಾಗಿದೆ, ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ, ಅವ್ರು ಕುಣಿತಾ ಇದ್ದಾರೆ, ಅವ್ರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ನಾ ಅಳ್ತಾ ಇದ್ದೀನಿ. ಸದಾ ಸಾಮ್ಯ ವಿಕಾರೇಣ, ಈ ವಿಕಾರಗಳಿಂದ ದ್ವೈತಂಭವತಿ ನಿಶ್ಚಿತಂ, ಇಲ್ಲೇ ನಮಗೆ ದ್ವೈತ, ಬೇರೆ ಬೇರೆ ಅಂತ ಅನ್ಸೋದು. ಪುನರಾಶಾ ಪ್ರಜೀವಂತಿ, ಇದ್ರ ಮೂಲಕ ಅವನಂತ ನಾನಾಗಬೇಕು, ನನಗೆ ಇನ್ನೂ ಒಳ್ಳೆ ಊಟ ಸಿಗಬೇಕು, ಇನ್ನೂ ಚೆನ್ನಾಗಿ, ಆ ಮಠಕ್ಕೆ ಹೋದ್ರೆ ಚೆನ್ನಾಗಿ ಊಟ ಸಿಗುತ್ತೆ, ಈ ಮಠಕ್ಕೆ ಹೋದ್ರೆ ಚೆನ್ನಾಗಿ ಊಟ ಸಿಗುತ್ತೆ. ಪುನರಾಶಾ ಪ್ರಜೀವಂತಿ, ಒಂದಲ್ಲ ಒಂದು, ಅಲ್ಲಿ ಆವತ್ತಿಗೆ ಅದು ಟೇಸ್ಟಾಗಿ ಮಾಡಿದ್ರಂತೆ, ಇದು ಇವತ್ತು ಅಲ್ಲಿ ಪುಳಿಯೋಗರೆ ಮಾಡಿದ್ರಂತೆ, ಇಲ್ಲಿ ಇವತ್ತು ಸ್ವೀಟ್ ಮಾಡಿದ್ರಂತೆ, ಮೈಸೂರು ಪಾಕ್ ಮಾಡೋರಂತೆ, ಅಲ್ಲಿ ಇಲ್ಲಿ ಚೆನ್ನಾಗಿದೆ, ತಿಂದು ಆಸೆಗಳು ಮುಗಿಯಂಗೆ ಇಲ್ಲ. ಸಾಯೋ ವಯಸ್ಸು ಬಂದರೂ ಕೂಡ ತಿನ್ನೋದು ಬಿಟ್ಟಿರಲ್ಲ. ಪುನಃ ಜನ್ಮಂ ಸನಾತನಂ, ಇವರಿಗೆ ಅನಂತ ಕಾಲದಿಂದ ಬಂದ ಜನ್ಮಾಂತರಗಳೇ ನಡೆಯುತ್ತದೆಯೇ ಹೊರತು ಮುಕ್ತಿ ಮುಕ್ತ ಎಲ್ಲ ಕಲ್ಪನೆ ಸಾಧ್ಯವೇ ಇಲ್ಲ. ತೃಪ್ತಿರೇವೈ ಸರ್ವತ್ರ ದ್ವಂದ್ವ ನಾಶನ ಕಾರಣಂ. ಹಾಗಾದರೆ ದ್ವಂದ್ವ ನಾಶನ ಮಾಡೋದು ಹೇಗೆ ಅಂತಂದರೆ, ಸಾಕು, ತೃಪ್ತಿ, ಇವತ್ತಿಗೆ ಇಷ್ಟು ಸಾಕು. ಎಲ್ಲಬ್ಧಂ ಸಚ್ಚಿದಾದೇವ, ಎಷ್ಟು ಸಿಗಿದೆಯೋ ಅಷ್ಟು, ಎಷ್ಟು ಇವತ್ತಿಗೆ ನಂಗೆ ಭಗವಂತ ಎಷ್ಟು ಕೊಟ್ಟಿದ್ದಾನೋ ಅಷ್ಟು ಸಾಕು ನಮಗೆ. ಅವನು ಚೆನ್ನಾಗಿರಲಿ ಬಿಡು, ಅವನು ರಾಜ ಆಗಿರಲಿ, ಮೆರೀಲಿ, ನಮಗೇನು ಬೇಜಾರಿಲ್ಲ. ನಮಗಿಷ್ಟಿದೆಯಲ್ಲ, ನಮ್ಮ ಪುಣ್ಯ ಪಾಕದ ಆಧಾರದ ಮೇಲೆ ನಮಗಿಷ್ಟು ಸಿಕ್ಕಿದೆ. ಸಂತೃಪ್ತಿ ಮುಕ್ತಿ ಕಾರಣಂ. ಸಾಕು ಭಗವಂತ, ಇಷ್ಟು ಕೊಟ್ಟಿದೆಯಲ್ಲ ನನಗೆ, ತುಂಬ ಧನ್ಯವಾದ, ಇಷ್ಟನ್ನು ಕೊಟ್ಟು ನಮ್ಮ ಮುಕ್ತಿಯನ್ನು ಕರುಣಿಸಪ್ಪ, ಸಾಕು ನನಗೆ ಅಂತ ದೇವರ ಹತ್ರ ಬೇಡ್ಕೊಂಡಾಗ ತೃಪ್ತಿರೇವೈ ಸರ್ವತ್ರ, ತೃಪ್ತಿ ಒಂದೇ ಮುಕ್ತಿ ಕಾರಣಂ. ಸೊ be satisfied with existing facilities and don't compare with anything with others. Be satisfied with whatever we have, you have, which may near to the salvation. ಏನಿದೆಯೋ ಅದರಲ್ಲಿ ಸಮಾಧಾನವಾಗಿದ್ದರೆ ಮುಕ್ತಿ ಖಂಡಿತ ಸಾಧ್ಯ. ಇನ್ನು ಬೇಕು ಅವ್ರು ಹೆಚ್ಚು ನಾವು ಹೆಚ್ಚು ಅಂತ ಹೇಳ್ತಿದ್ದಾಗ ಹೊಟ್ಟೆ ಕಿಚ್ಚು, ಜಗಳಗಳು ಜಾಸ್ತಿ ಆಗುತ್ತೆ ಹೊರತು ಮುಕ್ತಿ ಸಾಧ್ಯವಿಲ್ಲ. ಎಲ್ಲಿಯವರೆಗೆ ಅಂದರೆ ಕೊನೆಗೆ ನಿಮ್ಮ ಅಣ್ಣ ತಮ್ಮಂದರೆ ನಿಮ್ಮನ್ನು ಜಗಳ ಆಡೋ ಸ್ಥಿತಿ ತಂದು ನಿಲ್ಲಿಸ್ತಾರೆ. ನಾನು ಹೆಚ್ಚು, ಅವನು ಹೆಚ್ಚು, ಅವನಿಗೇನು ಗೊತ್ತು, ನನಗೇನು ಗೊತ್ತು. ಅಶಾಂತಿ ತಾರತಮ್ಯೇನ ವಿವಾದೈವ ಸಕಾರಣಂ ಉನ್ನತೋನ್ನತ ಚಿಂತಾಯ ಯುಕ್ತಾತ್ಮ ಮುಕ್ತಚೇತಸ. The reason for quarrel is comparative analysis.
Instead, you think forward with union of the supreme power. ಅಶಾಂತಿ ತಾರತಮ್ಯೇನ, ಅದಿಲ್ಲ ಇದಿಲ್ಲ ಅವರೆಚ್ಚು ನಾವು ಹೆಚ್ಚು ಎನ್ನುವುದರಿಂದ ಅಶಾಂತಿಯೇ ಹೆಚ್ಚಾಗುತ್ತದೆ ಬಿಟ್ಟರೆ ಇದೇ ಇಲ್ಲ ಅಂತಿಲ್ಲ, ತಾರತಮ್ಯ ಇಲ್ಲ ಅಂತಿಲ್ಲ. ತಾರತಮ್ಯ ಇದೆ, ಇಲ್ಲ ಅಂತಿಲ್ಲ. ಆದರೆ ಇದರಿಂದ ತಾರತಮ್ಯವನ್ನೇ ಮಾಡಿಕೊಳ್ಳುತ್ತೇನೆ ನಾನು ಅಂತ ಹೋದರೆ ಅದರಿಂದ ಅಶಾಂತಿಯೇ ಹೆಚ್ಚಾಗುತ್ತದೆ. ವಿವಾದೈವ ಸಕಾರಣಂ, ವಾದ ವಿವಾದ, ಜಗಳ, ಕದನ, ಹೋರಾಟ, ಎಲ್ಲರಿ ತನಗೇ ಎಲ್ಲ ಪ್ರಪಂಚ, ನಾನು ಸೇರಿದ್ದು ಅವನಿಗೇನು ಗೊತ್ತು ಅಂತ ಹೇಳಿ ನಾವು ಎಲ್ಲ ನಾನು ಪಡೆಯೋದು ಅಂತ ನಾನು, ಅವನು ಪಡೆಯೋದು ಅಂತ ಅವನು, ಒಟ್ಟಿನಲ್ಲಿ ಎಲ್ಲ ಹೋರಾಡಿ ಯಾದವೀಕರ ಥರ ಸತ್ತು ಹೋಗಬೇಕಾಗುತ್ತದೆ. ಉನ್ನತ ಚಿಂತಾಯ, ಇದ್ರ ಬದಲು ನಾನು ಇಷ್ಟಿದ್ದೀನಿ, ಕೀಟದಿಂದ, ಕ್ರಿಮಿಯಿಂದ, ಮನುಷ್ಯನಿಂದ ಈ ಲೆವೆಲಿಗೆ ಬಂದಿದ್ದೀನಿ, ಇಲ್ಲಿನ ಮುಂದಕ್ಕೆ ನಾನು ಭಗವಂತನಲ್ಲಿ ಸೇರಿಕೊಳ್ಬೇಕು. ಯುಕ್ತಾತ್ಮ ಮುಕ್ತ ಚೇತಸ, ಆ ಶಕ್ತಿಯ ಜೊತೆಗೆ ನಾನು ಕೂಡ ಒಂದಾಗಿ ಹೋಗುತ್ತೇನೆ ಎಂದು ಆಸೆಗಳನ್ನು ಕಡಿಮೆ ಮಾಡಿ ನಿಂತಾಗ ಮುಕ್ತನಾಗಬಹುದು, ಮುಕ್ತಚೇತನಾಗಬಹುದು. ರೆಸ್ಟ್ ಇನ್ ಪೀಸ್, ರೆಸ್ಟ್ ಇನ್ ಪೀಸ್ ಅಂತಾರೆ. ಶಾಂತಿಯಲ್ಲಿ ನೆಲೆಗೊಳ್ಳಬೇಕು. ಅಲ್ಲಿ ಹೋಗಿ ಪುನಃ ಅಲ್ಲೂ ಜಗಳ ಆಡೋದಲ್ಲ, ನೀ ಹೆಚ್ಚು ನಾ ಹೆಚ್ಚು ಅಂತ. ದ ರೀಸನ್ ಫಾರ್ ದ ಕ್ವಾರ್ಲ್ ಈಸ್ ಕಂಪ್ಯಾರಿಟಿವ್ ಅನಾಲಿಸಿಸ್. ಬಿ ಕೇರ್ಫುಲ್. ಮನೋಮೇಕಾಗ್ರತಾಯೈವ ಅನಂತೆ ಸಂಚರಂಕುರು, ಕಾಮಕ್ರೋಧಾದಿ ನಶ್ಯಂತಿ, ಪುನರ್ಜನ್ಮ ನ ವಿದ್ಯತೆ. Concentrate on universal power, maybe mantra of Gayatri, or else this may reduce the anger, lust, which helps to get salvation or liberation. ಮನೋಮೇಕಾಗ್ರತಾಯೈವ, ಮನದಲ್ಲಿ ಏಕಾಗ್ರತೆಯಿಂದ ಯಾವುದೇ ಒಂದು ಓಂಕಾರ ಇರ್ಬೋದು, ಗಾಯತ್ರಿ ಮಂತ್ರ ಇರ್ಬೋದು, ಅದು ಉಪನಿಷತ್ತು ಇರ್ಬೋದು, ವೇದ ಇರ್ಬೋದು, ಯಾವುದಾದ್ರೂ ಒಂದು ಅಕ್ಷರ ವಿಷ್ಣು ಸಹಸ್ರನಾಮದ ಪ್ರತಿ ಅಕ್ಷರವನ್ನು, ಪ್ರತಿ ಪದವನ್ನು ಗಮನಿಸಿಕೊಂಡು ಏಕಾಗ್ರತೆಯನ್ನು ಕಾಣು. ಅನಂತೆಯ ಸಂಚಾರ, ಆ ಮೂಲಕ ಅನಂತ ಆಕಾಶದಲ್ಲಿ ಎಲ್ಲ ಓಡಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡು. ಕಾಮ ಕ್ರೋಧ ನಶ್ಯಂತಿ, ಕಾಮ, ಕ್ರೋಧ, ಲೋಭ, ಮೋಹ, ಅವರಂದ್ರು ಇವ್ರು ಹಿಂಗಂದ್ರು, ಆಸೆ ಅದು ಬೇಕು ಇದು ಬೇಕು, ಕೋಪ ಹಂಗಂದ್ಬಿಟ್ರ ಕೋಪ ಎಲ್ಲ ಕಡಿಮೆಯಾಗಿ ಹೋಗುತ್ತದೆ. ಹಿಮಾಲಯದಲ್ಲಿ ಎಲ್ಲೋ ಓಡಾಡ್ತಾ ಇದ್ದೀನಿ ಆಕಾಶದಲ್ಲಿ ಅಂತ ಯೋಚನೆ ಮಾಡಿ ಕಾನ್ಸಂಟ್ರೇಟ್ ಆಗಿ ಕೂತಾಗ ಜನ್ಮನೂ ಬೇಡ, ದೇಶನೂ ಬೇಡ, ಜನನೂ ಬೇಡ, ಮುಕ್ತಾತ್ಮ ಮುಕ್ತಚೇತಸನಾಗಿ ಇರಲು ಸಾಧ್ಯ. ಅತ್ಯಾಸಕ್ತಂಚ ನಿದ್ರಾನ್ನ ಸದಾ ಮೈಥುನ ಚಿಂತಕ, ಉನ್ನತಿ ಲಾಭಾಯ ಪುನರ್ಜೀವಂ ಸಮುದ್ಯತಿ. Those who are eager to get food and sleep and sex, the deep innate yearning of the above three, we certainly get another birth. ಅತ್ಯಾಸಕ್ತಂಚ ನಿದ್ರಾನ್ನ, ನಿದ್ರಾ ಅನ್ನ, ಮೈಥುನ ಆಹಾರಂ, ಮೈಥುನಂ ನಿದ್ರಾ. ಅತ್ಯಾಸಕ್ತಿಯ ಇರುವವನು ಉನ್ನತಿ ಲಾಭಾಯ, ಒಂದು ಊಟ ಸಿಕ್ಕರೆ ಇನ್ನೊಂದು ಒಳ್ಳೆಯ ಊಟ ಎಲ್ಲಿದೆ ಅದ್ರ ಬಗ್ಗೆ. 1 ಗಂಟೆ ನಿದ್ದೆ ಮಾಡಿದ್ರೆ ಇನ್ನೊಂದು ಗಂಟೆ ನಿದ್ದೆ ಮಾಡೋದು, ಒಂದು ದಿವಸ ಪೂರ್ತಿ ನಿದ್ದೆ ಮಾಡೋದು, 2 ದಿವಸ ನಿದ್ದೆ ಮಾಡೋದು, ಹೇಗೆ ಕುಂಭಕರ್ಣ. ನಿದ್ರಾ, ಅನ್ನ, ಊಟ ಹೊಸ ಥರದ್ದು ಬೇಕು, ಇನ್ನೂ ಬೇಕು, ಅದು ಅವ್ರದ್ದು ಇನ್ನೂ ಚೆನ್ನಾಗಿದೆಯೇನ, ಅಲ್ಲಿ ಹೋದ್ರೆ ಇನ್ನೂ ಚೆನ್ನಾಗಿದೆ. ಮೈಥುನ ಚಿಂತಕ, ಒಂದು ಹುಡುಗಿ ಇನ್ನೊಂದು ಹುಡುಗಿ, ಅವಳು ಇನ್ನೂ ಚೆನ್ನಾಗಿದ್ದಾಳಲ್ಲ, ಇಷ್ಟೇ ಕತೆ. ಅತ್ಯಾಸಕ್ತಂಚ ನಿದ್ರಾನ್ನ ಸದಾ ಮೈಥುನ ಉನ್ನತಿ ಲಾಭಾಯ, ಇನ್ನೂ ಹೆಚ್ಚು ಸಿಗುತ್ತೆ, ಇನ್ನೂ ಅದು ಚೆನ್ನಾಗಿರ್ಬೋದು, ಇದು ಚೆನ್ನಾಗಿರ್ಬೋದು, ಕೊನೆಗೆ ಎಲ್ಲ ಟುಸ್ಪಟಕೀಯ. ಆದರೆ ಉನ್ನತಿ ಲಾಭದ ಆಸೆಗೋಸ್ಕರ ಪುನರ್ಜೀವಂ ಸಮುದ್ಯತಿ, ಈ ಜನ್ಮದಲ್ಲಿ ಪಡೆಯೋಕ್ಕಾಗದೇ ಇದ್ರೆ ಮುಂದಿನ ಜನ್ಮಕ್ಕಾದ್ರೂ ಹುಟ್ಟಿ ವಯಸ್ಸಾಗಿ ಸಾಯೋ ಕಾಲದಲ್ಲೂ ದುರಾಸೆ ಯಾವುದು ಬಿಟ್ಟಿರಲ್ಲ. ವೃದ್ಧೋಯಾತಿ ಗೃಹೀತ್ವ ದಂಡಂ ತದಪಿನ ಮುಂಚಿತ ಆಶಾಪಿಂಡಂ, ಆಶಾಪಿಂಡ ಸಾಯೋ ಕಾಲದಲ್ಲೂ ಬಿಟ್ಟಿರಲ್ಲ. ಎಲ್ಲಿಯ ಕಲ್ಪನೆ, ಎಲ್ಲಿಯ ಮುಕ್ತಾತ್ಮ, ಎಲ್ಲಿಯ ಸ್ವರ್ಗ, ಎಲ್ಲಿಯ ರೆಸ್ಟ್ ಇನ್ ಪೀಸು. ರೆಸ್ಟ್ ಅಲ್ಲ, ಅರೆಸ್ಟ್ ಇನ್ ಪೀಸು. ಅಲ್ಲಿ ಹೋಗಿ ಅಲ್ಲೊಂಥರ ಅಲ್ಲಿ ಹೋಗೂ ಜಗಳ ಆಡೋದೇ ಆಗೋಗುತ್ತೆ. ಅದರಿಂದ ಎಚ್ಚರವಿರಬೇಕು. ಲೋಕೋನ್ನತಿ ಆಕಾಂಕ್ಷ
ಪುನರುತ್ಪತ್ತಿ ಮೂಲದಂ ಅಲಂ ಮಿಥ್ಯಾತ್ಮ ಬುದ್ಧಿ ಚ ಮುಕ್ತಿ ಸಾಧನ ಹೇತವಃ. If we are very much concerned on material world, we definitely take rebirth again. But if we say enough is enough, we never get, if you say like that, we never get any other birth. ಲೋಕೋನ್ನತಿರ ಆಕಾಂಕ್ಷ, ಇನ್ನೂ ಆಸೆ ಬೇಕು, ಆಸೆ ಬೇಕು ಬೇಕೆಂಬ ಆಸೆ ಒಂದಾದ್ಮೇಲೆ ಒಂದು ಆಸೆಗಳು ಬರ್ತಾನೆ ಇರುತ್ತೆ. ಇಫ್ ಒನ್ ವಾಂಟ್ ಇಸ್ ಸ್ಯಾಟಿಸ್ಫೈಡ್ ಅನದರ್ ವಾಂಟ್ ವಿಲ್ ಕಮ್ ಅಪ್. ಕಂಫರ್ಟ್ಸ್ ಆದಮೇಲೆ ಲಕ್ಸುರಿಯಸ್ ಆದಮೇಲೆ ಇನ್ನೂ ಹೆಚ್ಚಿನ ಏನು ಸುಖ. ಒಂದು ಕಾರ್ ತಗೊಂಡ್ರೆ 3 ಕಾರ್ ತಗೊಳ್ಬೇಕು. ಲೌಕಿಕೋನ್ನತಿರ ಆಕಾಂಕ್ಷ ಪುನರುತ್ಪತ್ತಿ ಮೂಲಕ ಹೊಸದಾಗಿ ಒಂದು ಮುಗೀತು ಅಂತ ಇಲ್ಲವೇ ಇಲ್ಲ, ಇನ್ನೊಂದು ಶುರುವಾಗ್ತಾ ಇರುತ್ತೆ. ಆದರೆ ಅಲಂ ಮಿಥ್ಯಾತ್ಮ ಉದ್ದೀಚ, ಅಲಂ ಅಂದರೆ ಸಾಕು. ಇದೆಲ್ಲ ಎಷ್ಟು ದಿವಸ ಏನು ತಗೊಂಡ್ರು ಹೋಯ್ತಾ ಇರುತ್ತೆ. ಗಾಡಿ ತಗೊಂಡ್ರು ಹಾಳಾಗುತ್ತೆ, ಹೆಂಡತಿ ತಗೊಂಡ್ರು ಹಾಳಾಯ್ತಾಳೆ, ಮುದುಕಿ ಆಯ್ತಾಳೆ. ಮಿಥ್ಯಾತ್ಮ ಬುದ್ಧೀಚ, ಎಲ್ಲವೂ ಯಾವುದು ಶಾಶ್ವತವಾಗಲ್ಲ. ಬುದ್ಧ ಹೇಳ್ತಾನೆ ಶೂನ್ಯಂ ಸಲಕ್ಷಣಂ ಕ್ಷಣಿಕಂ ಅಂತಾನೆ ಬುದ್ಧ. ಅಲಂ ಮಿಥ್ಯಾತ್ಮ ಬುದ್ಧೀಚ, ಸಾಕಪ್ಪ ಇಷ್ಟೇ ಕೊಟ್ಟಿದ್ದಾನಲ್ಲ, ಇಷ್ಟು ಅನುಭವಿಸಿ ಆಯ್ತಲ್ಲ ಸಾಕು ಅಂತ ಯೋಚನೆ ಮಾಡಿದ್ರೆ ಮುಕ್ತಿ ಸಾಧನ ಹೇತವೇ, ಆ ಮೂಲಕ ಮುಕ್ತಿಯನ್ನು ಪಡೆಯಬಹುದು. ಆಶಾ ಪ್ರತ್ಯಾಶವಾದೀನಾಂ ಅಗ್ನೇ ರಾಜ್ಯ ಸುಸಂಗತಿ ಕಾಮಕ್ರೋಧೇ ಕುಸಂಘರ್ಷಂ ದುಃಖಧಾರೇ ನಿಪಾತನಂ. Those who run behind wants, they burn with ghee. Relationship. Wants followed by lust and anger and finally destroyed by ourselves. ಆಶಾ ಪ್ರತ್ಯಾಶೆ ಇನ್ನೊಂದಾಸೆ, ಬೇಕೆಂಬಾಸೆ, ಈ ವಾದದಿಂದ ಅಗ್ನಿ ರಾಜ್ಯ ಸುಸಂಗತಿ, ಅಗ್ನಿಗೆ ತುಪ್ಪ ಹಾಕಿದಂತೆ ಆಗುತ್ತದೆ, ಇನ್ನು ದಗದಗ ಅಂತ ಉರಿಯುತ್ತದೆ. ಬಿಟ್ಟರೆ ಯಯಾತಿಯ ಕಾದಂಬರಿಯನ್ನು ಓದಿದ್ರೆ ಹೇಗೆ ಅಗ್ನಿಗೆ ತುಪ್ಪ ಹಾಕಿದರೆ ಜಾಸ್ತಿ ಆಗುತ್ತದೋ, ಕಾಮನೆಗಳು ಆಸೆಗಳು ಇನ್ನೂ ಜಾಸ್ತಿ ಆಗುತ್ತಾ ಹೋಗುತ್ತದೆ ಅಂತ ಒಂದು ಸಣ್ಣ ಕಥೆಯಲ್ಲಿ ಹೇಳಿದ್ದಾರೆ. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಕಾಮ, ಕ್ರೋಧ, ಕುಸಂಘರ್ಷ, ಅವ್ರ ಜೊತೆ ಜಗಳಾಡು, ಇವ್ರ ಜೊತೆ ಜಗಳಾಡು, ನೀ ಸರಿ ಇಲ್ಲ ಅನ್ನೋ ಎಲ್ಲ ಕಡಿಮೆಯಾಗಿ ದುಃಖದಾರೆ. ಈಗ ಆ ಪ್ರತ್ಯಾಶೆ ಮಾಡೋದ್ರಿಂದ ಕಾಮಕ್ರೋಧದಲ್ಲಿ ಮುಳುಗಿ, ಕುಸಂಘರ್ಷದಲ್ಲಿ ಮುಳುಗಿ ದುಃಖದಾರೆ ನಿಪಾತನಂ, ಇನ್ನೂ ದುಃಖವಾಗಿ, ಇನ್ನೂ ಗೋಳಾಗಿ ಕೊಚ್ಚೆಯಲ್ಲಿ ಬಿದ್ದು ಸಾಯುವಂತಾಗುತ್ತದೆ. ವಿದ್ಯೆ ಕಲಿತವನು ಜ್ಞಾನಿಯಾದವನು ಎದ್ದು ಕುಳಿತುಕೊಳ್ಳುತ್ತಾನೆ, ಜ್ಞಾನಿ ಅಲ್ಲದವನು ಇಲ್ಲದನ್ನು ಮಾಡಿ ಅಲ್ಲದಾಗಿ ಬಿಡುತ್ತಾನೆ. ರಾಜಕೀಯ ವಿನಾ ವಿದ್ಯಾ ಪರೀಕ್ಷೆಯ ಸ್ವನಿಯಂತ್ರಣಂ ವಿನಾ ಸಾಹಾಯಂ ಸ್ಪರ್ಧೇತು ಸಾ ವಿದ್ಯಾ ಪರಿಪಕ್ವತಿ. ಡ್ಯೂರಿಂಗ್ ದ ಎಜುಕೇಷನ್ ವಿ ಶುಡ್ ನಾಟ್ ಬಿ ಇನ್ ಪಾಲಿಟಿಕ್ಸ್ ಆ್ಯಂಡ್ ಸೆಲ್ಫ್ ಕಂಟ್ರೋಲ್ ಇನ್ ದ ಎಕ್ಸಾಮ್ಸ್. ಸೆಲ್ಫ್ ಕಾಂಪಿಟೇಟಿವ್ನೆಸ್ will lead to superior skill. Yesterday's competitiveness should be conquered by today's competitiveness, by individual personality. ರಾಜಕೀಯ ವಿನಾ ವಿದ್ಯಾ ಪರೀಕ್ಷೆಯ ಸ್ವನಿಯಂತ್ರಣಂ. ಯಾವುದೇ ರಾಜಕೀಯವಿಲ್ಲದೆ, ಯಾವುದೇ ಯಾರೊಬ್ಬರ ಇನ್ಫ್ಲೂಯೆನ್ಸ್ ಇಲ್ಲದೆ ಜೀವನ ನಡೆಸಬೇಕು, ವಿದ್ಯೆಯನ್ನು ಓದಬೇಕು. ಹಾಗೂ ಪರೀಕ್ಷೆಯಲ್ಲಿ ಯಾರಿಂದಲೂ ಕಾಪಿಯನ್ನು ಕೂಡ ಹೊಡೆಯಬಾರದು. ಸ್ವಂತ ಎಷ್ಟು ಬುದ್ಧಿ ಗೊತ್ತೋ ಅಷ್ಟನ್ನು ಮಾತ್ರ ಬರೀಬೇಕು. ವಿನಾ ಸಹಾಯಂ, ಯಾರಿಂದ ಯಾವುದೇ ಸಹಾಯವನ್ನು ಸ್ಪರ್ಧೆಯಲ್ಲಿ ಪಡೆದುಕೊಳ್ಳಬಾರದು. ಅಂತಹ ವಿದ್ಯೆ ಪರಿಪಕ್ವವಾಗಿರುತ್ತದೆ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.